ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಮನೆ ಒಳಗಡೆ ಕಸ ಯಾರೋ ಅಂಡ್ ಯಾರ ತಲೆಯಲ್ಲಿ ಸಗಣಿ ತುಂಬಿದೆ ಅಂತ ಅವ್ರ ಮೇಲೆ ಸಗಣಿನ ಸುರಿದು ಹೇಳ್ಬೇಕು. ಈ ತರ ಒಂದು ಟಾಸ್ಕ್ ನ ಬಿಗ್ ಬಾಸ್ ಈಗ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಗಿಲ್ಲಿ ಕೊಟ್ಟಿರೋ ಟಕ್ಕರ್ಗೆ ರಾಶಿಕಾ ಸರಿಯಾಗಿ ಹುರ್ಕೊಂಡು ಅವ್ರ ಜೊತೆ ಜಗಳ ಮಾಡ್ತಿದ್ದಾಳೆ ಅಂಡ್ ಪ್ರೋಮೋ ಮಾತ್ರ ಸಖತ್ತಾಗಿದೆ. ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ, ಮುಂದೆ ಇದ್ರ ಬಗ್ಗೆ ಮಾತಾಡುವ. ಇವ್ರ ತಲೆ ತುಂಬಾ ಸಗಣಿನ ತುಂಬೈತೆ ಅಂತ ಅವ್ನ ತಲೆ ಸಗಣಿನೇ ತುಂಬಿರೋದು. ಯಾಕೆ ನಿಮ್ಮನ್ನ ಕ್ಯಾಪ್ಟನ್ ಮಾಡೋದಲ್ಲ, ಯಾರ್ಯಾರು ಏನ್ ಕೊಡೋದಲ್ಲ ಅದು ನನಗೆ ಗೊತ್ತು ಐತಿ. ನಿನ್ನ ಹತ್ರ ಮಾತಾಡೋದಕ್ಕೆ ಇನ್ನೂ ಆಟನೇ ಅರ್ಥ ಆಗಿಲ್ಲ. ನನಗೇನು ಹುಚ್ಚಿಲ್ಲ, ಅಷ್ಟು ಹುಚ್ಚಿರೋಕು ಮಿದ್ಲಿರ್ಬೇಕು, ಮಿದ್ಲೇ ಇಲ್ಲ ನಿನ್ಗೆ. ನನ್ನ ಬಗ್ಗೆ ಹೇಳುವಂತ ಅರ್ಹತೆ ಇಲ್ಲ ನಿನಗೆ. ಹೌದೌದು. ಬಿಗ್ ಬಾಸ್ ಮನೆ ಕಸ ಅಂದ್ರ ರಾಶಿಕಾಗ ಒಂದಿಲ್ಲ ಪೇ ಕಸ ತೂಪು ತಗೋಬೇಡ ಪೇ. ಯಾಕೆ ಹಿಂಗ್ ಆಡ್ತಾ ಇದೆ? ಬಿಡತ್ತಾಗೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇನ್ನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಮಾಡೋರ್ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಸಗಣಿ ತುಂಬಿರೋ ತಲೆ ಯಾರ್ದು ಅಂದ್ರೆ ಅದು ಧ್ರುವಂತ್ ಅವ್ರದ್ದು ಅಂತ ಹೇಳಿ ಅವ್ರ ಮೇಲೆ ಸಗಣಿನ ಸುರಿದಿದ್ದಾರೆ. ಅಂಡ್ ಇದ್ರ ಬಗ್ಗೆ ಧ್ರುವಂತ್ ಅವ್ರೇ ಏನು ಮಾತಾಡ್ತಿಲ್ಲ. ಆದ್ರೆ ಇಲ್ಲಿ ಕಾಕ್ರು ಸುದ್ದಿಯವರು ಧ್ರುವಂತ್ ಅವ್ರ ಪರವಾಗಿ ಮಾತಾಡ್ತಿದ್ದಾರೆ. ಹೌದಪ್ಪ ಮಾಡು, ನಿನ್ನ ಕ್ಯಾಪ್ಟನ್ ಮಾಡಿದ್ನಲ್ಲ, ಅವ್ನ ತಲೆಯಲ್ಲಿ ಸಗಣಿ ತುಂಬಿದೆ ಅಂತ. ಅಂಡ್ ನನ್ಗೆ ಇಲ್ಲಿ ಒಂದ್ ಅರ್ಥ ಆಗ್ತಿಲ್ಲ, ಕಾಕ್ರು ಸುದ್ದಿಯವ್ರು ಯಾಕೆ ಮಾತಾಡ್ಬೇಕು? ಅದಕ್ಕೆ ಧ್ರುವಂತ್ ಅವ್ರು ಮಾತಾಡ್ಕೊಳ್ತಾರೆ, ಅದಕ್ಕೆ ಏನ್ ಸಮರ್ಥನೆ ಮಾಡ್ಕೋಬೇಕು ಅವ್ರು ಮಾಡ್ಕೊಳ್ತಾರೆ. ಇಲ್ಲಿ ಕಾಕ್ರು ಸುದ್ದಿಯವ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ, ಅವರ ಪರವಾಗಿ ಅವರು ಸರಿಯಾಗಿ ಯಾವತ್ತೂ ಮಾತಾಡೋದಿಲ್ಲ. ಇನ್ನೊಬ್ರು ಪರವಾಗಿ ಮಾತಾಡಿ ತನ್ನ ಸೇಫ್ ಗೇಮ್ ಆಡೋದಕ್ಕೆ, ತನ್ನ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂತ ತೋರ್ಸೋದಕ್ಕೆ ನೋಡ್ತಾರೆ ಹೊರತು ಅವರ ಗೇಮ್ ನ ಅವ್ರು ಯಾವತ್ತೂ ಆಡೋದಿಲ್ಲ. ಅಂಡ್ ಇಲ್ಲಿ ಸಖತ್ತಾಗಿ ಒಂದು ಟಾಂಗ್ ನ ಕೊಡ್ತಾರೆ ಮಾಡೋರು. ನಿನಗೆ ಅರ್ಹತೆನೇ ಇಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕಂತ. ಅದು ಸಖತ್ತಾಗಿತ್ತು ಅವ್ರು ಮಾತಾಡಿದ್ದು. ಅಂಡ್ ಇದು ಒಂದ್ ಕಡೆ ಆದ್ರೆ, ನೆಕ್ಸ್ಟ್ ಮಾಡೋರ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಕಸ ಯಾರು ಅಂದ್ರೆ ಅದು ರಾಶಿಕ್ ಅವ್ರು ಅಂತ. ಸೊ ಅಂದ್ರೆ ಅವ್ರ ಪ್ರಕಾರ ಹೇಳಿರೋದು ಅಂದ್ರೆ ಕಸ ಮೀನ್ಸ್ ಇಲ್ಲಿ ವೇಸ್ಟ್, ಇಲ್ಲಿ ಏನು ಗೇಮ್ ಆಡ್ತಿಲ್ಲ, ಎದಕ್ಕೂ ಯೂಸ್ ಇಲ್ಲ ಅನ್ನೋ ತರ ಅವ್ರು ಹೇಳಿರೋದು. ಅಂಡ್ ಇದನ್ನ ಅಕ್ಸೆಪ್ಟ್ ಮಾಡಂಗಿದ್ರೆ ಅಕ್ಸೆಪ್ಟ್ ಮಾಡ್ಬೇಕು, ಇಲ್ಲ ಅಲ್ಲೇ ಬಿಡ್ಬೇಕು. ಬಟ್ ರಾಶಿಕ್ ಅವ್ರು ಏನ್ ಮಾಡ್ತಾರೆ, ಥೂ ಅಂತ ಉಗಿದ್ ಬಿಡ್ತಾರೆ. ಅಂದ್ರೆ ಇವನೇನ್ ನನಗೇನ್ ಹೇಳೋದು ಕಸ ಥೂ ಅಂತ ಹೇಳೋ ತರ ಉಗಿತಾರೆ. ಬಟ್ ಇದಕ್ಕೆ ತುಂಬಾ ಬೇಜಾರಾದಂತ ಮಾಡೋರು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾರೆ, ನೋಡಪ್ಪಿ ನೀನ್ ತೂಗಿ ಅಂತ ಎಲ್ಲ ಉಗಿಬೇಡ, ನೀಟಾಗಿ ಮಾತಾಡೋ ಅಂತ. ಅಂಡ್ ರಾಶಿಕ್ ಅವ್ರು ಮತ್ತೆ ಅದನ್ನ ಎಗೇನ್ ಆಗಿ ಕಂಟಿನ್ಯೂ ಮಾಡಿದಾಗ ಇಲ್ಲಿ ಗಿಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ತುಂಬಾ ಇರಿಟೇಷನ್ ಇರುತ್ತೆ. ತೋ ಏನ್ ಗುರು ಇವ್ರದ್ದು ಜಗಳ ಅನ್ನೋ ರೀತಿ ಅವರು ಅಂದಿರ್ತಾರೆ ಹೊರತು ತೂ ಅಂತ ಅಂದಿರಲ್ಲ. ಬಟ್ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ರಾಶಿಕ್ ಅವರು ಗಿಲ್ಲಿ ತೂಗಿ ಅಂತೆಲ್ಲ ಉಗಿಬಿಡ, ಮುಚ್ಕೊಂಡು ಕೂತ್ಕೊ ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿ ಸರಿ? ಅಂಡ್ ಇದಕ್ಕೆ ಮತ್ತೆ ಟ್ರಿಗರ್ ಆದಂತ ಗಿಲ್ಲಿ ಮತ್ತೆ ಮಾತಾಡಕ್ ಹೋಗ್ತಾರೆ. ಆ ಟೈಮಲ್ಲಿ ಅಭಿಷೇಕ್ ಅವ್ರು ಬಾಯಿನ ತಡೆದಿದ್ದಾರೆ. ಅವ್ರು ಏನೋ ಮಾತಾಡಕ್ ಹೋಗ್ತಾರೆ, ಬಟ್ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ಗಿಲ್ಲಿನ ಕೆಣಕಿರೆ ಬಿಡ್ತಾನ, ಅವ್ನ್ ಕಾಮಿಡಿಲೇ ಉರ್ಸಿ ಕೈ ಬಿಟ್ಬಿಡ್ತಾನೆ. ಈ ಹಿಂದೆನೂ ರಾಶಿಕಾಗೂ ಗಿಲ್ಲಿಗೂ ಜಗಳ ಆದಾಗ ಸರಿಯಾಗಿ ಉರ್ಸಿ ಕೈ ಬಿಟ್ಟಿದ್ದಾನೆ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಹಂಗೇನೆ ಮಜಾ ಇರುತ್ತೆ. ಅಂಡ್ ಬಿಗ್ ಬಾಸ್ ಬರ್ತಾ ಯಾವ ರೀತಿ ಟಾಸ್ಕ್ ನ ಕೊಡ್ತಿದಾರೆ ಅಂದ್ರೆ, ಎಲ್ಲರ ಮನ್ಸುಗಳು ಒಡೆದು ಛಿದ್ರ ಆಗ್ಬೇಕು ಆ ರೀತಿ ಗೇಮ್ ನ ಆಡ್ತಿದ್ದಾರೆ. ಸೊ ಇದು ಬಿಗ್ ಬಾಸ್ ಮನೇಲಿ ಬೇಕು, ಯಾಕಂದ್ರೆ ಇಲ್ಲಿ ಯಾರು ಸಂಬಂಧ ಬೆಳೆಸೋಕ್ ಬಂದಿಲ್ಲ, ಎಲ್ಲ ಗೇಮ್ ಆಡೋದಕ್ಕೆ ಬಂದಿರೋದು. ಅಂಡ್ ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೋಬೇಡಿ. ನಿನ್ನೆನ ಸಖತ್ತಾಗಿ ಚಿಲ್ಲಿದು ಸಖತ್ತಾಗಿತ್ತು, ಅಂಡ್ ಇವತ್ತಿನ ಸಖತ್ತಾಗಿರುತ್ತೆ. ಎಲ್ಲರೂ ನೋಡಿ, ನಾನು ನೋಡ್ತೀನಿ. ಅಂಡ್ ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾನೇ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.